ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ಬರು ಫ್ರೀ ಇದ್ವಿ. ಸೊ ಹಾಗಾಗಿ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ನಾಳೆ ವಿಮೆನ್ಸ್ ಡೇ ಇದೆ, ಮಾರ್ಚ್ 8. ಸೊ ನಾವು ನಾಳೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಾಳೆ ಕೆಲಸ ಇರೋ ಕಾರಣ ಬೇಡ ಇವತ್ತೇ ಹೋಗೋಣ ಅಂತೇಳಿ ಇವತ್ತು ಹೋಗ್ತಿದ್ವಿ. ಟೈಮ್ ಇವಾಗ ಬೆಳಿಗ್ಗೆ 8:45 ಆಗಿದೆ. ಅವ್ರು ರೆಡಿ ಆಗ್ತಿದ್ದಾರೆ. ಸೊ ನಾನು ಆಗಲೇ ನೆನಪಿದ್ದಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನಾವು ಫಸ್ಟು ವಂಡರ್ಲಾ ಈ ಥರ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ವಂಡರ್ಲಲ್ಲಿ ಆಫರ್ ಕೂಡ ಇದೆ, ಲೈಕ್ ವಿಮೆನ್ಸ್ ಡೇ ಇರೋದ್ರಿಂದ ಬೈ 1 get 1 ಟಿಕೆಟ್ ಫ್ರೀ ಇದೆ. ಬಟ್ ಬೇಡ ಅಂತ ಹೇಳ್ಬಿಟ್ಟು ಗೇಮ್ ಝೋನಿಗೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಫನ್ ವರ್ಲ್ಡ್ ಅಂದ್ಕೊಂಡ್ವಿ. ಆಮೇಲೆ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಲುಲು ಮಾಲಲ್ಲಿ ಫನ್ ಟೂರ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಆ್ಯಂಡ್ ಹಾಗೆ ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಬರೋಣ ಅಂತ ಹೇಳಿ. ಸೊ ಇವಾಗ ಹೊರಡಬೇಕು. ಅವ್ರು ರೆಡಿ ಆಗ್ತಿದ್ರು, ಸೊ ನಾನು ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್, ಒಂದು ಪೀಚ್ ಕಲರ್ ಶರ್ಟ್ ಹಾಕಿದ್ದೀನಿ, ಕತ್ಲೆ ಅಲ್ವಾ. ಆ್ಯಂಡ್ ಒಂದು ಬೆಲ್ ಬಾಟಮ್ ಜೀನ್ಸ್ ಹಾಕಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಅರ್ಧೋಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಇವಾಗ ಹೊರಡಬೇಕು. ಸೊ ಟೈಮ್ ಇವಾಗ 11 o'clock ಆಗಿದೆ. ನಾವು ಬನಶಂಕರಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ವರೆಗೂ ಬಂದು ಈಗ ಸಬ್ವೆಲ್ ನಡ್ಕೊಂಡು ಹೋಗ್ತಿದ್ದೀವಿ. ಇದ್ರದ್ದು ಎಕ್ಸಿಟ್ ನಮಗೆ ಲುಲು ಮಾಲಿಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಜನಗಳೇ ಇಲ್ಲ ಇಲ್ಲೆಲ್ಲ ಯಾರೂ. ಸೊ ಇವಾಗ ಹೋಗಿ ನೆಕ್ಸ್ಟ್ ನಾವು ಇನ್ನೂ ಕಾರ್ಡೆಲ್ಲ ರೀಚಾರ್ಜ್ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ನಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಆಫರ್ ಇತ್ತು ಅಂತ ಹೇಳಿ, ಲೈಕ್ ಸಪೋಸ್ ನೀವು 1180 ಪೇ ಮಾಡಿದ್ರೆ ನಿಮಗೆ 1000 ಅಷ್ಟು ಗೇಮ್ ಆಡ್ಬೋದಿತ್ತು. ಸೊ ನಾವು ಆಫರ್ ಇತ್ತು ಅಂತೇಳಿ ನಾವು 2950 ಪೇ ಮಾಡಿ ಕಾರ್ಡ್ ತೊಗೊಂಡ್ವಿ. ಸೊ ನಮಗೆ 4000 ಅಷ್ಟು ಅಮೌಂಟ್ ಇದೆ. ಸೊ ನಾವು ಅಷ್ಟುವರೆಗೂ ನಾವು ಗೇಮ್ ಆಡ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಕಾರ್ಡಿಗೆ 5 years ಅಷ್ಟು ವ್ಯಾಲಿಡಿಟಿ ಇದೆ. ಬಂದಿದ್ದೆ ನನ್ನ ಅಕ್ಕನ ಜೊತೆ. ಆ್ಯಂಡ್ ಇದು ನಂದು ಸೆಕೆಂಡ್ ಟೈಮ್. ಯಾರೂ ಇಲ್ಲ, ಫುಲ್ ಕಾಲಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಸಂಡೇ ಆಯಿತಾ, ತುಂಬ ಕ್ರೌಡ್ ಇತ್ತು. ಎಲ್ಲ ಒಂದೇ ಇದೆ. ಫಸ್ಟ್ ಒಂದು ಆಗುತ್ತೆ ಅನಿಸುತ್ತೆ ನೋಡಿ. ಹಾಂ ಹಾಂ
ಬಂದಿದ್ದೀವಿ. ಒಬ್ಬರಿಗೆ 280 ಚಾರ್ಜ್ ಮಾಡ್ತಾರೆ. ಸಪೋಸ್ ನಿಮ್ಮ ಹತ್ರ ಶೂಸ್ ಇಲ್ಲ, ಐ ಮೀನ್ ಸಾಕ್ಸ್ ಇಲ್ಲ ಅಂದರೆ ಅದಕ್ಕೆ ಸಪ್ರೇಟ್ ಇರುತ್ತೆ. ಸೊ ವಿತ್ ಸಾಕ್ಸ್ ಬೇಕಿದ್ರೆ 320 ಆ್ಯಂಡ್ ಸಾಕ್ಸ್ ಬಂದು ಕಂಪಲ್ಸರಿ. ಸೊ ಇವಾಗ ನಾವು ಬೌಲಿಂಗ್ ಆಡೋಕ್ಕೆ ಹೋಗ್ತಿದ್ದೀವಿ. ನಾವು ಏನೇ ಗೇಮ್ ಮಾಡ್ತೀವಿ ಒಂಥರ ಚೆನ್ನಾಗಿದೆ, ಬಟ್ ಜಾಸ್ತಿ ಏನೂ ಗೆಲ್ತಾ ಇಲ್ಲ. ಬಟ್ ಸ್ವಲ್ಪ ಪಾಯಿಂಟ್ಸ್ ಆ್ಯಡ್ ಆನ್ ಆಗ್ತಾಯಿದೆ, ಹಾಗಾಗಿ ನಾವು ಆಡ್ತಾ ಇದ್ದಾಗೆ. ನನಗೆ ಅದರಲ್ಲಿ ಸ್ವಲ್ಪ ವೇಸ್ಟ್ ಅನಿಸಿದ್ದು ಆ ಡಾಲ್ ಪಿಕ್ ಮಾಡೋದು. ಅವ್ರು ಏನೋ ಒಂದು ಗಿಮಿಕ್ ಮಾಡಿರ್ತಾರೆ, ಸೊ ಅದು ತೊಗೊಳ್ಳಿಕ್ಕೆ ಆಗಲಿಲ್ಲ. ಸೊ ಇವಾಗ ಬೌಲಿಂಗ್ ಆಡಲಿಕ್ಕೆ ಅಂತ ಬಂದಿದ್ದೀವಿ. ಇವಾಗ ಹೋಗಿ ಆಡಬೇಕು. ಬೇಡ ಸಾಕು ಹಿಮ ಅಂತಾನೆ. ಆಡೋದ್ರಲ್ಲಿ ವೀಕು. ನಾನು ಹಿಂಗೆ ಹಾಕಿದ್ರು ಅದು ಈ ಕಡೆಗೆ ಬಂದ್ಬಿಡ್ತಾ ಇದೆ. ಸೊ ನಂದೆಲ್ಲ ಲ್ಯಾಪ್ಸ್ ಆಗ್ತಾಯಿದೆ. ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ನಾನು ನಮ್ಮ ಅಕ್ಕನ ಜೊತೆ ಒಂದ್ಸಲ ಬಂದಿದ್ದೆ, ಈಗೊಂದು ಸ್ವಲ್ಪ ದಿನದ ಹಿಂದೆ. ಆವಾಗ ನಾವು ಒಂದು ಲೈಕ್ ಡೆವಿಲ್ ಹೌಸ್ ಈ ಥರ ಗೇಮ್ನ ಟ್ರೈ ಮಾಡಿದ್ವಿ. ಇವತ್ತು ಒಂಥರ ಪುಟ್ಟ ಮಕ್ಕಳು ಆಡೋದೆಲ್ಲ ಆಡ್ಕೊಂಡು ಬರ್ತಾಯಿದ್ದೀವಿ. ಇದು ಒಂಥರ ಡಿಫ್ರೆಂಟ್ ಇದೆ ಆ್ಯಂಡ್ ಅವಾಗಲೂ ಚೆನ್ನಾಗಿತ್ತು. ಆ್ಯಂಡ್ ಆವಾಗ ನಾನು ಸಂಡೇ ಬಂದಿದ್ದೆ, ಸೊ ತುಂಬ ಕ್ರೌಡ್ ಇತ್ತು. ಇವತ್ತು ವೀಕ್ ಡೇ ಅಲ್ವಾ, ಫ್ರೈಡೇ ಬಂದಿದ್ದೀವಿ. ಸೊ ಹಾಗಾಗಿ ಯಾರೂ ಜನಗಳೇ ಇಲ್ಲ. ಸೊ ಇವಾಗ ನನ್ನ ಟರ್ನ್, ನಾನು ಹೋಗಬೇಕು. 2 ಹೋಯ್ತಾ? ನಂದು 20, ನನ್ನ ರೂಮ್ಮೇಟ್ದು 47. ಟ್ರೈ ಮಾಡಿದ್ವಿ ಆಯಿತಾ, ಸಿಂಕಿಂಗ್ ಸ್ಪಾಟ್ ಅಂತ. ಆ್ಯಕ್ಚುಲಿ ಫೋನೆಲ್ಲ ಅಲೋ ಇಲ್ಲ ಆ್ಯಂಡ್ ಇಲ್ಲಿ ಯಾರೂ ವೀಡಿಯೋ ಮಾಡ್ಕೊಡೋಕ್ಕೂ ಇಲ್ಲ. ಇದು ಆ್ಯಕ್ಚುಲಿ 0 ಗ್ರಾವಿಟಿ ಇದೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಯಿತಾ. ಹಿಂಗೆ ಟರ್ನ್ ಆಗುತ್ತೆ ಅಂದರೆ ನಾನಂತೂ ಫುಲ್ ಕಿರ್ಚಿದ್ದೀನಿ, ಕಣ್ಮುಚ್ಚಿದೆ. ಆಮೇಲೆ ನಂಗೆ ಹೇಳ್ತಿದ್ದಾರೆ ಐಸ್ ಓಪನ್ ಮಾಡಿ ಅಂತ. ನಾವಿಬ್ಬರು ಆ್ಯಂಡ್ 3 ಜನ ಹುಡುಗರಿದ್ವಿ. ಅಪ್ಪ ನನಗೆ ಎಲ್ಲೋ ಬಿದೋಗ್ತೀನಿ ಅನ್ನೋ ಥರ. ನಾನು ಅಮ್ಮ ಅಪ್ಪ ಎಲ್ಲರೂ ಕರಿತಾ ಇದ್ದೀನಿ. ತೋರಿಸ್ತೀನಿ, ಯಾರೋ ನೆಕ್ಸ್ಟ್ ಬ್ಯಾಚ್ ಹೋಗಿದ್ದಾರೆ, ಅವ್ರು ಹೇಗೆ ಆಡುತ್ತೆ ಅಂತ ತೋರಿಸ್ತೀನಿ ಆಯಿತಾ. ಸ್ವಲ್ಪ ಮೇಲೆ ರೈಸ್ ಮಾಡ್ತಾರಾಯ್ತಾ. ರೈಸ್ ಮಾಡಿದ್ರು. ಅಮ್ಮ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದಂತೂ. ಇವಾಗ 1:45 ನಮ್ಮದು ಗೇಮ್ ಎಲ್ಲ ಆಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಇವತ್ತು ಲುಲ್ಲು ಮಾಲಲ್ಲಿ ಫನ್ ಟೂರಾಗಿ ಹೋಗ್ತಿದ್ದೀವಿ ಅಂತ. ಸೊ ಅದು ಪ್ಲ್ಯಾನ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿರ್ತೀನಿ. ಸೊ ನಮಗಿವತ್ತು ಆಫರ್ ಇತ್ತು, 2500 ಪ್ಲಸ್ ಟ್ಯಾಕ್ಸ್ ಪೇ ಮಾಡಿದ್ರೆ ನಿಮಗೆ 4000 ಅಮೌಂಟ್ ಇರುತ್ತೆ ಕಾರ್ಡಲ್ಲಿ ಅಂತ. ಸೊ ನಾವು 2950 ಪೇ ಮಾಡಿದ್ವಿ. ಸೊ 4000 ಇದೆ ಈ ಕಾರ್ಡಲ್ಲಿ ಇತ್ತು. ಆ್ಯಂಡ್ ಲೈಕ್ ನೀವು ಯಾವುದೇ ಗೇಮ್ ಆಡೋಕ್ಕಿಂತ ಮುಂಚೆ ಜಸ್ಟ್ ಇಲ್ಲಿ ಸ್ಕ್ಯಾನರ್ ಇದೆ, ಲೈಕ್ ಈ ಬಾರ್ ಕೋಡ್ನ ಸ್ಕ್ಯಾನರಿಗೆ ಟ್ಯಾಪ್ ಮಾಡಿ ಹೋಗ್ಬೇಕಷ್ಟೇ. ಸೊ
ನೋಡೋಕೆ ತುಂಬ ಚೆನ್ನಾಗಿತ್ತು. ಒಂದಷ್ಟು ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದ್ವಿ. ಆ್ಯಂಡ್ ಅದು ಗ್ಲಿಮ್ಸಸ್ ಕೂಡ ನಾನು ತೊಗೊಂಡಿದ್ದೀನಿ, ಇಲ್ಲೇ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಆಡಾದ್ಮೇಲೆ ನಿಮಗೆ ಒಂದೊಂದು ಪರ್ಟಿಕ್ಯುಲರ್ ಗೇಮಲ್ಲಿ ನಿಮಗೆ ಪಾಯಿಂಟ್ಸ್ ಅಂತ ಬರುತ್ತೆ, ಬೋನಸ್ ಪಾಯಿಂಟ್ಸು. ಆ ಥರ ನಮಗೆ 171 ಪಾಯಿಂಟ್ಸ್ ಬಂದಿತ್ತು. ಸೊ ಅದಕ್ಕೆ ನೀವೇನಾದರೂ ತೊಗೋಬೋದು, ಅಲ್ಲೇ ರಿಡೀಮ್ ಮಾಡ್ಬೋದು. ಸೊ ಅಲ್ಲಿ ಏನಿರುತ್ತೆ ಅಂದರೆ ಈ ಥರ ಸ್ಟೇಷ್ನರಿ ಥಿಂಗ್ಸ್ ಇರುತ್ತೆ, ಮಕ್ಕಳಿಗೆ ಕ್ಯೂಟಾಗಿರೋ ಎರೇಸರ್ಸು ಮತ್ತು ಪೆನ್ಸಿಲ್ಸು, ಪೆನ್ ಎಲ್ಲ ಇತ್ತು. ಸೊ ನಾವು ಇದು ನೋಡೋಕೆ ತುಂಬ ಕ್ಯೂಟಾಗಿತ್ತು ಅಂತೇಳಿ ತೊಗೊಂಡ್ವಿ. ನಮ್ಮದು 171 ಇತ್ತು. ಇದು ಒಂದು ಎರೇಸರಿಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 40 ರೂಪೀಸ್. ಸೊ ಹಾಗಾಗಿ ಒಂದು 4 ತೊಗೊಂಡು ಬಂದ್ವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಲಂಚಿಗೆ ಹೋಗ್ಬೇಕಿತ್ತಲ್ಲ, ಸೊ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ಹಾಟಿಗೆ ಬಂದಿದ್ವಿ. ಸೊ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಿದ್ವಿ. ಸೊ ತಿಂದು ಹೊರಡಬೇಕು ನೆಕ್ಸ್ಟ್ ಬೇರೆ. ಆ್ಯಂಡ್ ಗೇಮ್ಸು ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ವಿ. ಒಂದೊಂದು ಆಡ್ತಿದ್ರೆ ಮಕ್ಕಳು ಥರ ಆಡ್ತಾಯಿದ್ದೀವಿ ಅನ್ನಿಸ್ತಿತ್ತು. ಎಲ್ಲ ಚೆನ್ನಾಗಿತ್ತು. ಬೌಲಿಂಗ್ ಆಗಿರ್ಬೋದು ಆ್ಯಂಡ್ ಆ ಝೀರೋ ಗ್ರಾವಿಟಿದು ಮತ್ತು ಆ ಟಾಯ್ ಪಿಕ್ಕಿಂಗ್ ಆಗಿರ್ಬೋದು. ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ, ಮಾಡಬಾರ್ದು ಅಂದ್ಕೊಂಡು ಬಂದ್ವಿ. ಬಟ್ ಸ್ಟಿಲ್ ಹೆಣ್ಮಕ್ಳು ಗೊತ್ತಲ್ವಾ, ಎಲ್ಲೇ ಹೋದರೂ ಶಾಪಿಂಗ್ ಮಾಡೋದಂತೂ ಬಿಡಲ್ಲ. ಸೊ ಇವಾಗ ಶಾಪಿಂಗ್ ಮಾಡಿಕೊಂಡು ಆಮೇಲೆ ನಾವು ಲಂಚಿಗೆ ಹೋಗ್ತೀವಿ. ಶಾಪಿಂಗ್ ಮಾಡೋಕ್ಕೆ ಎನರ್ಜಿ ಬೇಕು ಅಂತೇಳಿ ಇವಾಗ ಪಿಜ್ಜಾ ತಿನ್ನೋದು ಬಂದಿದ್ದಾರೆ. ನಿಮಗೆ ಇದು ಮೀಲ್ ಫಾರ್ 1 ಮೀಲ್ ಫಾರ್ 2 ಅಂತ ಆಫರ್ಸ್ ಇರುತ್ತೆ. ಸೊ ನಾವಿವತ್ತು ಮೀಲ್ ಫಾರ್ 1 ತೊಗೊಂಡಿದ್ದೀವಿ. ಆ್ಯಂಡ್ ಅದರಲ್ಲಿ ನಿಮಗೆ 1 ಪರ್ಸ್ನಲ್ ಪಿಜ್ಜಾ ತೊಗೋಬೋದು ಆ್ಯಂಡ್ 2 ಗಾರ್ಲಿಕ್ ಬ್ರೆಡ್ ಬರುತ್ತೆ ಆ್ಯಂಡ್ 1 ಗ್ಲಾಸ್ ಆಫ್ ಪೆಪ್ಸಿ. ಇದಕ್ಕೆ 249 ಆಗುತ್ತೆ. ನಾವು ಚೀಸ್ ಗಾರ್ಲಿಕ್ ಬ್ರೆಡ್ ತೊಗೊಂಡಿದ್ವಿ, ಸೊ ಅದಕ್ಕೆ 30 ರೂಪೀಸ್ ಎಕ್ಸ್ಟ್ರಾ. ಸೊ ಇವಾಗ ತಿನ್ನಬೇಕು. ಆ್ಯಂಡ್ ಮತ್ತೆ ನಾವು ಲಂಚಿಗೆ ಹೋಗ್ತೀವಲ್ಲ ಅಂತೇಳಿ ಲೈಟಾಗಿ ತಿನ್ಕೊಳ್ಳೋಣ ಅಂತೇಳಿ ಬಂದ್ವಿ. ಆ್ಯಕ್ಚುಲಿ ನನಗೆ ಯಾರೋ ಹೇಳಿದ್ದು, ನಾವು ಈಗ ತಿಂತೀವಲ್ವಾ ಅದನ್ನು ಹಿಂಗೆ ತಿನ್ನಬೇಕಂತೆ. ಇದು ನಾಲ್ಗೆಗೆ ಟಚ್ ಆಗಬೇಕು, ಈ ವೆಜ್ಜೀಸ್ ಎಲ್ಲ, ಆವಾಗ ಟೇಸ್ಟು ಬೇರೆ ಥರ ಇರುತ್ತೆ ಅಂತ. ಫುಲ್ ಹತ್ರ ಆಗ್ಬಿಟ್ಟೆ. ಬಟ್ ಹಂಗೆ ತಿನ್ನೋಕೆ ಹೊರಬಿದ್ದು. ಮನೇಲಾದ್ರೆ ತಿನ್ಬೋದು, ಇಲ್ಲಿ ನೋಡಿದ ಜನ ಈಗ ನಮ್ಮ ಅಪ್ಪ ಅಮ್ಮನ ಮದುವೆ ಟೈಮಲ್ಲೆಲ್ಲ ಇದೇ ತಾನೆ, 1 ಪೆಪ್ಸಿಗೆ 2 ಸ್ಟ್ರಾಸ್ ಹಾಕಿಸ್ಬಿಟ್ಟು ಕುಡ್ಸೋದೇ ಫೋಟೋ. ವೈಟೆ ಕಿಂಗ್ಡಮ್ ಆಫ್ ವೈಟೆ, ಅದ್ರ ನೇಮ್ ಕೂಡ. ಓಪನ್ ಮಾಡಿ ಟಾಪು. ಇದಕ್ಕೆ 3000 ರೂಪಾಯಿ. ಜಾತ್ರೆಯಲ್ಲಿ ಜಾತ್ರೆ, ಜಗತ್ ಜಾತ್ರೆ ಥರ ಐತೆ. ಇವಾಗ ಹೊರಡ್ತಾ ಇದ್ದೀವಿ. ಲಂಚಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಇಲ್ಲಿ ಬಿಡೋಷ್ಟರಲ್ಲೇ 4:20 ಆಗ್ತಿದೆ. ಅಮ್ಮ ದೇವ್ರೆ, 11:30ಗೆ ಬಂದವರು ಟಿಲ್ 4 o'clockವರೆಗೂ. ಮೇ ಬಿ ನಾವು 2:30ಗೆ ಅನಿಸುತ್ತೆ, 2:30 or 2 o'clockಗೆ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಷ್ಟೊತ್ತವರೆಗೂ ಮಾಡ್ತಾನೇ ಇದ್ದೀವಿ. ದೇವ್ರೆ, ಹೆಣ್ಮಕ್ಳಿಗಂತೂ ಮುಗಿಯಲ್ಲಪ್ಪ. ಮೊನ್ನೆನೂ ಅಷ್ಟೇ, ಅಲ್ಲೇ ಕನಕಪುರಲ್ಲಿ ಶಾಪಿಂಗಿಗೆ ಹೋಗಿದ್ವಾ, ಅಲ್ಲೂ ಹಂಗೇನೆ ಬೇಡದೇ ಇರೋದೆಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಇವತ್ತು ಅಷ್ಟೇ. ಬಟ್ ಇವತ್ತು ಸ್ವಲ್ಪ ಕಂಟ್ರೋಲ್ ಆಗಿ ಮಾಡಿದ್ದು ಶಾಪಿಂಗ್ನ, ಬೇಡ ಜಾಸ್ತಿ ಆಗ್ತಿದೆ ಅಂತ. ಇವಾಗ ಹೊರಡಬೇಕು. ಆ್ಯಂಡ್ ಇವಾಗ JP ನಗರ್ ಅಥವಾ ಜಯನಗರಲ್ಲಿ ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಲಂಚ್ ಅಂದ್ಕೊಂಡ್ವಿ, ನಾವು ಹೋಗೋಷ್ಟರಲ್ಲಿ ಡಿನ್ನರೇ ಆಗುತ್ತೆ ಅನಿಸುತ್ತೆ. ಅಲ್ಲಿಂದ 1522ಗೆ ಹೋಗಿದ್ವಿ. JP ನಗರ್ 6th ಫೇಸಲ್ಲಿದೆ. ಸೊ ಅಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡು ಆ್ಯಂಡ್ ಅಲ್ಲೇ ನಾವು ಡಿನ್ನರ್ ಮಾಡಿಕೊಂಡು ರೂಮಿಗೆ ಬರೋಷ್ಟರಲ್ಲಿ 9:30 ಆಗಿತ್ತಾ. ಸೊ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತೇಳಿ ನಾನೆಲ್ಲ ಕ್ಲಿಪ್ಪಿಂಗ್ಸ್ ಅಷ್ಟೊಂದು ತೊಗೊಳ್ಳಿಕ್ಕಾಗಲಿಲ್ಲ. ಸೊ ನಾವೇನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹಾಗೆ ತೋರಿಸ್ತೀನಿ. ಫಸ್ಟು ನಾನು ಇದೊಂದು ಕ್ರಾಪ್ ಟಾಪ್ ತೊಗೊಂಡೆ. ನನಗೆ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು.
ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ನನ್ನ ತಂಗಿಗೆ, ನನಗಲ್ಲ. ಆ್ಯಂಡ್ ಬ್ಲ್ಯಾಕ್ ಕಲರ್ದು ಏನಾದರೂ ಯಾವಾಗಲೇ ಶಾಪಿಂಗ್ ಹೋಗಲಿ ಬ್ಲ್ಯಾಕ್ ಕಲರ್ದು ಏನಾದರೂ ಒಂದು ತೊಗೊತೀನಿ. ಆ್ಯಂಡ್ ಇದು ಒಂದು ಲೈಕ್ ಇದು ಅಷ್ಟೇನೋ ಇಷ್ಟ ಆಯಿತು ಅಂತೇಳಿ. ಯೂಶ್ವಲಿ ಬ್ಲ್ಯಾಕ್ ಕಲರ್ ನಂಗೆ ಸಖತ್ ಇಷ್ಟ, ಹಾಗಾಗಿ ಇದು ಒಂದು ಟಾಪ್ ತೊಗೊಂಡೆ. ಆ್ಯಂಡ್ ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋಲ್ಲಿ ಗೊತ್ತಲ್ವಾ, ಝೂಡಿಯೋಗೆ ಸುಮ್ಮನೆ ಅಂತ ಹೋದ್ರೂ 2,000-3,000 ಬಿಲ್ ಆಗೇ ಆಗುತ್ತೆ ಹಿಂಗೆ ಹೋದ್ರೂ. ಫಸ್ಟು ಇದೊಂದು ಲೈಕ್ ಏನು ವೈಡ್ ಬಾಟಮ್ದು ಪ್ಯಾಂಟ್ ತೊಗೊಂಡೆ. ಈ ಥರ ಪ್ಯಾಂಟ್ ಎಷ್ಟು ಇದ್ರೂ ಒಂದೊಂದ್ಸಲ ಮಾರ್ನಿಂಗ್ ನಮಗೆ ರೆಡಿಯಾಗಿ ಹೋಗ್ಬೇಕಾದ್ರೆ ಏನು ಬಟ್ಟೆನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಫ್ರೀಕ್ವೆಂಟಾಗಿ ಈ ಥರದ್ದಕ್ಕೆಲ್ಲ ತೊಗೋತಿರ್ತೀನಿ. ಇದಾಗ್ಬಿಡುತ್ತೆ. ಇದೊಂದು ಕುರ್ತಾ ತೊಗೊಂಡೆ ಆ್ಯಂಡ್ ಕಾಟನ್. ದೆನ್ ಇದೊಂದು ಪ್ಯಾಂಟ್ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಝೂಡಿಯೋ ಇನ್ನೇನು ತೊಗೊಂಡಿದ್ದು, ಜಾಸ್ತಿ ಮಿಸಲೇನಿಯಸ್ ಥಿಂಗ್ಸೇ ಜಾಸ್ತಿ ತೊಗೊಳೋದು ಝೂಡಿಯೋಲಿ. ವೈಬ್ಸು, ದೆನ್ ಇದೊಂದು ಲಿಪ್ಸ್ಟಿಕ್ಕು. ನಾನು ಯೂಶ್ವಲಿ ಒಂದು ಪಿಂಕ್ ಕಲರ್ ಲಿಪ್ಸ್ಟಿಕ್ಕೇ ಯೂಸ್ ಮಾಡೋದು ಝೂಡಿಯೋಲಿ ಜಾಸ್ತಿ, ಅದೇ ನನಗೆ ಸಖತ್ ಇಷ್ಟ ಆಗೋದು. ಬಟ್ ಇವತ್ತು ಚೇಂಜ್ ಇರಲಿ ಅಂದ್ಬಿಟ್ಟು ಚಾಕೋ ಕ್ರೇವ್ ಅಂತೇಳಿ ಈ ಒಂದು ಲಿಪ್ಸ್ಟಿಕ್ನ ತೊಗೊಬಂದಿದ್ದೀನಿ ಟ್ರೈ ಮಾಡೋಣ ಅಂತ. ಇದೊಂದು ಟಾಪ್ ತೊಗೊಂಡೆ. ಇದು ನೆಕ್ ಚೆನ್ನಾಗಿದೆ. ಯೂಶ್ವಲಿ ನನಗೆ ಕಾಲರ್ ಇಷ್ಟ ಆಗುತ್ತೆ, ನಾನು ಯು ನೆಕ್ ಅದೆಲ್ಲ ವೇರ್ ಮಾಡಲ್ಲ, ವಿ ನೆಕ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ವಿ ನೆಕ್ ಇತ್ತಂತೇಳಿ ಇದೊಂದು ಕುರ್ತಾ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಮತ್ತು ಫೇಸ್ ಮಾಸ್ಕು ಅದು ಇದು. ಆಮೇಲೆ ಅಲ್ಲಿಂದ ಬರ್ತಾ ಪ್ಯಾಂಟಲೂನ್ಸಲ್ಲಿ ಇದೊಂದು ಲೈಕ್ ಇದೊಂದು ಟಿ ಶರ್ಟ್ ನಂಗೆ ಇಷ್ಟ ಆಯಿತು, ವೈಡ್ ನೆಕ್ ಇದೆ, ತೊಗೊಬಂದೆ. ಬಟ್ ತೊಗೊಂಡು ಬಂದ್ಬಿಟ್ಟು ನಮ್ಮ ಅಮ್ಮಂಗೂ ನನ್ನ ತಂಗಿಗೂ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ ರೂಮಿಗೆ ಬಂದಮೇಲೆ. ಆಮೇಲೆ ಅವ್ರು ಬೈದರು, ಈ ಥರದ್ದು ಎಷ್ಟು ತೊಗೊತೀಯಾ, ಇದೇ ನಿನ್ನ ಹತ್ರ ಈ ಥರ ಟಾಪ್ ಇನ್ನೊಂದು ಅಂತ ಹೇಳಿ. ಆಮೇಲೆ ಫ್ಲ್ಯಾಶ್ ಆಯಿತು ನಂತರ ಈ ಥರ ಟಾಪ್ ಇನ್ನೊಂದು ಇತ್ತು ಅಂತ. ಬಟ್ ಸ್ಟಿಲ್ ತುಂಬ ಕಂಫರ್ಟಬಲ್ ಇದೆ. ಇದಂತೂ ನಾನು ಅಲ್ಲಿ ಟ್ರಯಲ್ ಮಾಡಿ ನೋಡಿ ತೊಗೊಂಡಿದ್ದು. ಸೊ ಅಂತ ಇದೆಲ್ಲ ತೊಗೊಂಡು ಇನ್ನೂ ಒಂದಷ್ಟು ಥಿಂಗ್ಸ್ ಇದೆ, ಅದೆಲ್ಲ ತೋರಿಸ್ಲಿಕ್ಕಾಗಲ್ಲ. ಸೊ ಇದಿಷ್ಟ ಆಗಿತ್ತು ನಮ್ಮ ಇವತ್ತಿನ ಈ ಒಂದು ವ್ಲಾಗ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಸರಿಯಾಗಿ ಕಾಲು ನೋವು ಬಡಿಸ್ಕೊಂಡಿದ್ದೀವಿ. ಆ್ಯಂಡ್ ನನಗೆ ಸರಿಯಾಗಿ ಬ್ಲೇಡ್ ಹಾಕ್ಸ್ಕೊಂಡಿದ್ದೀವಿ. ಇರೋ ಬರೋ ದುಡ್ಡೆಲ್ಲ ಖಾಲಿ ಮಾಡಿಕೊಂಡು ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ಈ ಥರ ಹೋಗಿ ನಾನು ನನ್ನ ರೂಮೇಟ್ ಒಟ್ಟಿಗೆ ಹೋಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಅಲ್ಲೂ ಅಷ್ಟೇ ಗೇಮ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಲೈಕ್ ತುಂಬ ಅಂದರೆ ನನಗಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅನ್ನೋ ಥರ. ಬಟ್ ಈ ಥರ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡ್ರೆ ಒಂದಷ್ಟು ದಿನ ಬಿಟ್ಟು ನಾನೇ ನೋಡಿದಾಗ, ನಾವುಗಳು ಯಾರಾದರೂ ನೋಡಿದಾಗ ನಮಗೆ ಖುಷಿ ಅನಿಸುತ್ತೆ ಅಲ್ವಾ, ನಾವು ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಆ ಒಂದು ರೀಸನಿಗೆ ನಾನು ಆದಷ್ಟು ಸಣ್ಣ ಪುಟ್ಟದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತೊಗೊತಿರ್ತೀನಿ. ಬಟ್ ಅದು ನೋಡೋರಿಗೆ ಸ್ವಲ್ಪ ಏನು ಎಲ್ಲ ಸಣ್ಣ ಪುಟ್ಟದೆಲ್ಲ ಆಗ್ತೀರಾ ಅಂದ್ಕೋತೀರಾ. ಬಟ್ ನಂಗೆ ಅದು ಒಂದಷ್ಟು ದಿನ ಬಿಟ್ಟು ನೋಡಿದಾಗ ನನಗೆ ಖುಷಿ ಕೊಡುತ್ತೆ. ಹಾಗಾಗಿ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.